ನಮಸ್ತೆ. ನಮಸ್ತೆ. ಓಕೆ, ಎಲ್ಲರೂ ಆರಾಮ ಮತ್ತು ಸುಖಕರವಾಗಿದ್ದೆಂದು ಭಾವಿಸಿದ್ದೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಆಸನ ಸಂಚಲನ ಕ್ರಿಯೆಯನ್ನು ಕಲಿಸುತ್ತಿದ್ದೇನೆ. ಗುಡ್ ಮಾರ್ನಿಂಗ್ everybody. I hope all of you are doing well and pretty. Today I am teaching asanas movement, postures movement. We will start from on postures. It's combination with the Kapala postures. We'll move to one by one. It's connecting to the each postures. When you're trying this, it's help to improve your flexibility and strength. It's help to remove the lethargy, help to make your body warm to do advanced postures. Netap, Unglung, Gaplung, Koyatai, Koyalang, Zeolang. ಈ ಒಂದು ಅಭ್ಯಾಸದಲ್ಲಿ ನಾವು ಒಂದು ಆಸನದಿಂದ ಇನ್ನೊಂದು ಆಸನಕ್ಕೆ ವರ್ಗಾವಣೆಗೊಳ್ಳುತ್ತಾ ಕೆಲವೊಂದಿಷ್ಟು ಆಸನಗಳನ್ನು ಕ್ರಮಬದ್ಧವಾಗಿ ಮಾಡುತ್ತೇವೆ. ಈ ಅಭ್ಯಾಸವು ನಿಮ್ಮ ದೇಹದ ಅಂಗಾಂಗಗಳನ್ನು ಸಡಿಲಗೊಳಿಸಿ ಮತ್ತು ಅಂಗಾಂಗಗಳ ಫ್ಲೆಕ್ಸಿಬಿಲಿಟಿಯನ್ನು ಸಾಧ್ಯವಾದಷ್ಟು ನಿಮಗೆ ಅನುಕೂಲಕರವಾಗಿ ಮತ್ತು ಹೆಚ್ಚಿನ ಅಭ್ಯಾಸಕ್ಕೆ ಸೂಕ್ತವಾಗಿರುತ್ತದೆ. ಓಕೆ, ನಾವು ಲೆಟ್ ಅಸ್ ಸ್ಟಾರ್ಟ್. ಓಕೆ, ಪ್ರಾರಂಭಿಸೋಣ. ಲ್ಯಾಮ್ ಡಿ ಚಿ. ನೀವು ಅಲ್ಲಿ ಗಮನಿಸಬಹುದು, ಮೊದಲಿಗೆ ಪಿಂಚ ಮಯೂರಾಸನದಿಂದ ಹಿಂದೆ ಬಾಗಿ ಚಕ್ರಾಸನಕ್ಕೆ ಬಂದಿದ್ದಾರೆ. ಚಕ್ರಾಸನದಿಂದ ಮೇಲೆ ಏಳುತ್ತಿದ್ದಾರೆ. ಚಕ್ರಾಸನದಿಂದ ಮೇಲೆ ಎದ್ದು ಮುಂದೆ ಬಾಗುತ್ತಿದ್ದಾರೆ. ಮತ್ತು ಅದೇ ರೀತಿ ಆಸನಗಳ ಕ್ರಿಯೆಯನ್ನು ಕ್ರಮಬದ್ಧವಾಗಿ ಸರಾಗವಾಗಿ ಮಾಡುತ್ತಾ ಮುಂದೆ ತೆರಳುತ್ತಾರೆ. ಕ್ಲಿಷ್ಟಕರವಾದ ಅಭ್ಯಾಸವನ್ನು ಅವರು ಸರಳ ಮತ್ತು ಸುಗಮವಾಗಿ ಕ್ರಮಬದ್ಧವಾಗಿ ಅಭ್ಯಾಸಿಸುತ್ತಿದ್ದಾರೆ. ಶಿ ಈಸ್ ಪ್ರಾಕ್ಟೀಸಿಂಗ್ ಫ್ರಮ್ forearm balance to back bending, then coming to wheel pose. After that she is going to again forward bending. That couple of postures will repeat many times. It's help to improve your flexibility. Forward bend, back bend. Ne tap kiye koyatai zeolang zeobom ke ಝೇವಾಯ್. ಈ ಒಂದು ಅಭ್ಯಾಸ ಕ್ರಿಯೆಯನ್ನು ಮಾಡುವಾಗ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಇಲ್ಲಿ ನಿಮ್ಮ ಕ್ರಿಯೆಯನ್ನು ಮಾಡಬೇಕಾಗುತ್ತದೆ. ಯಾವುದೇ ಕಾರಣಕ್ಕೆ ನಿಮ್ಮ ಸಾಮರ್ಥ್ಯವನ್ನು ಮೀರಿ ಮಾಡಬಾರದು. ಒಂದು ವೇಳೆ ಮಾಡಿದಲ್ಲಿ ನಿಮಗೆ ನೋವು ಕಾಣಿಸಬಹುದು. During this practice, you have to observe your muscular, you have to observe your joints, how it's working, how it's improving your movements step by step, how it's changed your flexibility step by step. ಈ ಒಂದು ಅಭ್ಯಾಸ ಕ್ರಿಯೆಯಲ್ಲಿ ನಿಮ್ಮ ಬಾಗುವಿಕೆಯ ಬದಲಾವಣೆಯನ್ನು ಗಮನಿಸಿ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಿಮ್ಮ ಬಾಗುವಿಕೆ ಮುಂದೆ ಮತ್ತು ಹಿಂದೆ ಬಾಗುವಿಕೆಯ ಬದಲಾವಣೆಯನ್ನು ಗಮನಿಸಿ.
lên gấp lên ngồi tay xuống. Ok, 8 kêu lên full your number. Abdomen should be close to your thighs. Press your elbows on your mat. Xuống hồi tay kêu lớn kêu cánh kêu bóc. Ok rồi. Ngồi lên trí đi nè, ngồi chút xíu làm gì ấy nè, làm rồi quay lại nhanh hồi tay xuống quay lại easy. ನೀವೇ ಗಮನಿಸಿದ ಹಾಗೆ ಇವರು ಮುಂದೆ ಬಾಗುತ್ತಾ ಮತ್ತೆ ಆ ಆಸನದಿಂದ ಹಿಂದೆ ಬಾಗಿ ಮತ್ತೆ ಮೇಲೆ ಎದ್ದು ಮತ್ತೆ ಮುಂದೆ ಬಾಗಿ ನಿಲ್ಲುತ್ತಾರೆ. ಈ ಆಸನದಲ್ಲಿ ಪಿಂಚ ಮಯೂರಾಸನದಿಂದ ಪ್ರಾರಂಭಗೊಂಡು ಇಲ್ಲಿ ಮುಂದೆ ಬಾಗುವಿಕೆ ಆಸನ ಪಾದಹಸ್ತ. ಇಲ್ಲಿ ನಾವು ಪಾದವನ್ನು ಹಚ್ಚಿದಾಗ ಪಾದಹಸ್ತ ಆಗುತ್ತದೆ. ಅದೇ ಮುಂದೆ ಬಾಗುವಿಕೆಯಲ್ಲಿ ಇವರು ಮತ್ತೆ ಕ್ರಮಬದ್ಧವಾಗಿ ತಮ್ಮ ಎರಡು ಮೊಣಕೈಗಳನ್ನು ನೆಲದ ಮೇಲೆ ಊರುತ್ತಾರೆ. ಇಲ್ಲಿ ಮತ್ತೆ ಪಿಂಚ ಮಯೂರಾಸನದ ಅಭ್ಯಾಸಕ್ಕೆ ಮತ್ತೆ ಮುಂದೆ ಬಾಗುವಿಕೆಯಲ್ಲಿ ಇರುತ್ತಾರೆ. When she is practicing from the elbow balance, she is going to connecting the next pose. That's back bending. From forearm balance to back bending, coming to down. Then she will be move towards the wheel pose. From wheel pose, she will come back to front bend, initial beginning pose. Those couple of postures keep moving continuously. So she done that very well with the great energy. ಈ ಒಂದು ಅಭ್ಯಾಸವನ್ನು ಅವರು ಸುಗಮ ಮತ್ತು ಸರಳವಾಗಿ ಮುಗಿಸಿದ್ದಾರೆ. ಇದು ಕ್ಲಿಷ್ಟಕರವಾದದ್ದು, ಆದರೆ ಅವರು ಸರಳವಾಗಿ ಮುಗಿಸಿದ್ದಾರೆ. tóc nghe uốn lên gấp lên khỏe lắm. Nghe tóc rối nhân qua nghe tóc rối nhẹ. Đúng rồi. Now we will get her feedback how she done. Khỏe vai, uốn lưng, ok, yes, khi mà quay lại thì các bạn hít một hơi thở thật là dài và không mát, ok. Tập xong rồi cảm giác khỏe, nói chung là hơi mỏi tí xíu nữa. Ok, nếu làm thì nói rồi Vietnamese ನೇ ಹೇವ್ ನೀವು ಲಮ್. ಈ ಅಭ್ಯಾಸ ಕ್ರಮದಲ್ಲಿ ಅವರ ಒಂದು ಅನಿಸಿಕೆಯನ್ನು ತಮ್ಮ ಭಾಷೆಯಲ್ಲಿ ತಿಳಿಸಿದ್ದಾರೆ, ವಿಯೆಟ್ನಾಮಿ ಭಾಷೆಯಲ್ಲಿ ತಿಳಿಸಿದ್ದಾರೆ. ಅವರು ಹಿಂದೆ ಬಾಗುವಾಗ ಆಗುವ ಬದಲಾವಣೆ ಮತ್ತು ಮುಂದೆ ಬಾಗುವಾಗ ಆಗುವ ಬದಲಾವಣೆಗಳನ್ನು ತಿಳಿಸಿದ್ದಾರೆ. ಹಿಂದೆ ಬಾಗುವಾಗ ಭುಜ ಮತ್ತು ಬೆನ್ನುಮೂಳೆ ಇವುಗಳಲ್ಲಿ ಆಗತಕ್ಕಂಥ ಬದಲಾವಣೆಯನ್ನು ಅವರು ಹಂಚಿಕೊಂಡಿದ್ದಾರೆ. ಅವರು ನಿಧಾನವಾಗಿ ಬಾಗಿದಾಗ ತಮಗೆ ಅನುಕೂಲಕರವಾಗಿತ್ತು ಮತ್ತು ಸುಖಕರವಾಗಿತ್ತು ಎಂದು ತಿಳಿಸಿದ್ದಾರೆ. ವೆನ್ ಶಿ ಈಸ್ ಗೋಯಿಂಗ್ ಟು ಬೆಂಡ್ ಬ್ಯಾಕ್, ಶಿ ಈಸ್ ಗೋಯಿಂಗ್ ಟು ಇಂಪ್ರೂವಿಂಗ್ ಅಪ್ಪರ್ ಬ್ಯಾಕ್ ಶೋಲ್ಡರ್ ಮೂವ್ಮೆಂಟ್. ಇಟ್ಸ್ ಮೇಕ್ ಹರ್ ಫ್ಲೆಕ್ಸಿಬಲ್. ದೆನ್ ಆಲ್ಸೋ ಇಟ್ಸ್ ಹೆಲ್ಪ್ ಟು ಹರ್ ಫ್ಲೆಕ್ಸಿಬಿಲಿಟಿ ಆನ್ ದಿ lumbar. She is giving the feedback very well. Now we will go for the further step. The same things we will start from back bending with the same forearm balance. ಹೇಹೊಂಚಿ ಮತ್ತೆ ನಾವು ಈ ಅಭ್ಯಾಸವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಲ್ಲಿ ಅವರು ಮುಂದೆ ಬಾಗುವಿಕೆಯಿಂದ ಪ್ರಾರಂಭಿಸಿದ್ದರು, ಆದರೆ ಈ ಸದ್ಯ ಅವರು ಹಿಂದೆ ಬಾಗುವಿಕೆಯಿಂದ ಪ್ರಾರಂಭಿಸುತ್ತಿದ್ದಾರೆ. ನೇತಪ್ನೆಯ ಊಂಗ್ಲಿನ್ ಹೇಹೋಂ
Okay. Bye bye. Lambi. Big big Lambi. Let us start. ಪ್ರಾರಂಭಿಸೋಣ. Okay. Let's give it a go. Đúng rồi. Nhìn. Okay. Rồi tay xuống. Nhìn. S. Observe her. She is doing repeat opposite what she done before. She is repeating that opposite for the first round. When she is practicing first time, she done from back bending. She has started from back bending. Now she is starting from back bending. Before she has started from front bending. Good. ಇಲ್ಲಿ ಗಮನಿಸಬಹುದು, ಇವರು ಯಾವಾಗ ಹಿಂದೆ ಬಾಗಿದಾಗ ಅವರ ಬೆನ್ನು ಮೂಳೆಯಲ್ಲಿ ಆಗತಕ್ಕಂಥ ಬದಲಾವಣೆಯನ್ನು ನೀವು ಗಮನಿಸಬಹುದು. When she is going to back bending, see the changes on her spine, how she is leaning back without effort. She is moving very beautiful with the graceful. Uống đẹp quá, dèo lưng nhiều lắm. Khỏe lắm á, đúng rồi. Strong. She's bending very well, gracefully, easy. Okay. Okay. And relax. Come to child pose. ಬಾಲಾಸನ ಸ್ಥಿತಿಗೆ ಬನ್ನಿ. ಶಶಾಂಕಾಸನ, ಬಾಲಾಸನ, ಶಿಶು. ಈ ಆಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನಿಯತ
A bear. Noiso, Macqua, Noiso. Okay. Okay. ಇಲ್ಲಿ ಅವರ ಅಭ್ಯಾಸವನ್ನು ಸಂಪೂರ್ಣವಾಗಿ 2 ಹಂತದಲ್ಲಿ ಮುಗಿಸಿದ್ದಾರೆ. ಶಿಡನ್ ಪ್ರಾಕ್ಟೀಸ್ ಇನ್ 2 steps. Taproy Hai Lan. The first one, as I mentioned, she started from forward bending to back bending. ಇವರು ತಮ್ಮ ಅಭ್ಯಾಸವನ್ನು ಮೊದಲಿಗೆ ಮುಂದೆ ಬಾಗುವಿಕೆಯಿಂದ ಪ್ರಾರಂಭಿಸಿ ಆ ಒಂದು ಹಂತದಲ್ಲಿ ಹಿಂದೆ ಬಾಗುವಿಕೆಗೆ ಹೋಗುತ್ತಿದ್ದರು. ಎರಡನೆಯ ಹಂತದಲ್ಲಿ ಹಿಂದೆ ಬಾಗುವಿಕೆಯಿಂದ ಮುಂದೆ ಬಾಗುವಿಕೆಗೆ ಅಭ್ಯಾಸದಲ್ಲಿ ಪ್ರಯತ್ನಿಸಿದ್ದಾರೆ. ನೇ mốt lần gấp lưng uống lưng tập rồi nè hay lần uống lưng nè gấp lưng xong rồi đáp quả dẻo lắm. ಸೊ ಈ ಅಭ್ಯಾಸವನ್ನು ಹೇಗೆ ಅಭ್ಯಾಸಿಸಿದರೆ ಎಂದು ಅವರ ಕಡೆಯಿಂದ ಅನಿಸಿಕೆಯನ್ನು ಮತ್ತು ಅನುಭವವನ್ನು ಹಂಚಿಕೊಳ್ಳೋಣ. Let us get her feedback. It's valuable feedback for us and also helpful for the practitioner. Okay chị, nói đi làm kì. Cho tôi em quay trở lại xong rồi tới các em là ngã lưng. Uống lưng, nói chaturanga, uống lưng. Yeah. Uống lưng. Gập lưng, hồi tay tăng bằng. Nói đi. Yeah. Làm cái này là các bạn phải đọc kỹ. Vai lưng mở rồi khỏe. 3 lần kho tập trung. Khi mà mình dăm là mình phải tập trung. Okay. Mà quan trọng là em thấy quan trọng là mình phải đọc kỹ nha. Cơ không đau gì hết, mà với một điều kiện là các bạn phải đọc thật là kỹ. Mình là mình phải đọc từ các bạn kỹ. Yes. Okay. As we heard valuable feedback from her, she is telling during this practice her shoulder and spinal getting good mobility. It's helped to improve her flexibility on her spine. Especially she is doing on forearm balance. It's more active and engaged in that moment. It's helped to make her strong and jumping. When she's jumping, she's telling about her core, how she getting contract, engaged the core muscles. ಇವರು ಒಂದು ಅಭ್ಯಾಸವನ್ನು ಹೇಗೆ ಮುಗಿಸಿದ್ದಾರೆ ಎಂದು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರು ಹಿಂದೆ ಬಾಗುವಿಕೆ ಮತ್ತು ಮುಂದೆ ಬಾಗುವಿಕೆಯ ಸಮಯದಲ್ಲಿ ಅವರ ಮಾಂಸಖಂಡಗಳು ಸೆಳೆತಕ್ಕೆ ಒಳಪಟ್ಟು ಅವರ ಒಂದು ಬಾಗುವಿಕೆಯನ್ನು ಹಂತ ಹಂತವಾಗಿ ಬಾಗಿದಾಗ ಅವರ ಬಾಗುವಿಕೆಯಲ್ಲಿ ಅತಿ ವೇಗವಾಗಿ ಅತಿ ಸುಗಮವಾಗಿ ಸರಳವಾಗಿ ಬಾಗುತ್ತಾ ಅವರ ಬಾಗುವಿಕೆಯಲ್ಲಿ ತುಂಬ ಬದಲಾವಣೆಗಳನ್ನು ಕಂಡಿದ್ದಾರೆ. ಹಂತ ಹಂತವಾಗಿ ಅವರು ಪ್ರಗತಿಶೀಲರಾಗಿ ತಮ್ಮ ಬಾಗುವಿಕೆಯಲ್ಲಿ ಆ ಒಂದು ಹಂತವನ್ನು ಕ್ರಮಬದ್ಧವಾಗಿ ಸರಳವಾಗಿ ಮುಗಿಸಿದ್ದಾರೆ. ಅವರು ಹೇಳಿದ ಹಾಗೆ ಅವರು ಒಂದು ನಮ್ಮ ಮೊಣಕೈಯನ್ನು ಊರಿ ಇಲ್ಲಿ ಬ್ಯಾಲೆನ್ಸಿಂಗ್ ಮಾಡುವಾಗ ಆ ಒಂದು ಭುಜದ ಕೀಲುಗಳಲ್ಲಿ
ಭುಜದ ಒಂದು ಮಾಂಸಖಂಡಗಳಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸಿ ಅವರು ತುಂಬ ಉತ್ತಮವಾಗಿತ್ತು ಮತ್ತು ಅವು ಮಾಂಸಖಂಡಗಳು ಬಲಿಷ್ಠಗೊಂಡಿದ್ದವೆ ಎಂದು ಹೇಳುತ್ತಿದ್ದಾರೆ. Netap rồi què lắm, dẻo lắm, đúng rồi, nói đẹp què lắm. Cơ bụng 6 múi. Cấm sao. ಸೊ ಈ ಒಂದು ಅಭ್ಯಾಸವನ್ನು ನೀವು ಪ್ರಯತ್ನಿಸುವಾಗ ದಯವಿಟ್ಟು ನಿಮ್ಮ ದೇಹದ ಸಾಮರ್ಥ್ಯವನ್ನು ಗಮನಿಸಿ ನಿಮ್ಮ ದೇಹದ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಅಭ್ಯಾಸಿಸಬೇಕು. ಇಲ್ಲ ಅಂದರೆ ಒಂದು ವೇಳೆ ನಿಮ್ಮ ಯೋಗ ಶಿಕ್ಷಕರಿದ್ದರೆ ಅವರೊಂದಿಗೆ ಪ್ರಯತ್ನಿಸಿ, ಅದು ಸೂಕ್ತವಾದದ್ದು. When you practicing yourself, please try to understand yourself, please realize your ability. On that your ability you have to try yourself, or if you have yoga teacher, please get suggestion from them or get help from them, please try with them. That is the very very good way. Nè tập kìa từ tay ôi nói rồi nè làm đi, cầm heo cầm beat cầm đơ cầm cô lên, hiểu không? Yes, good. I hope all of you will be enjoy your day. See you again. Xin chào. ಎಲ್ಲರೂ ನಿಮ್ಮ ದಿನವನ್ನು ಸುಖಕರವಾಗಿ ಮುಗಿಸುವಿರಿ ಎಂದು ಭಾವಿಸಿದ್ದೇನೆ. ಓಕೆ, ಹ್ಯಾಂಗಪ್ಲಾಯ್. ಸಿನ್ ಚಾವ್. ನಮಸ್ತೆ. See you in next video. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹ್ಯಾಂಗಪ್ಲಾಯ್.